ಹೇಳಿ ಜಗದೀಶ, ನೀನು ಏನ್ ಯೋಗ್ಯತೆ ಇದೆ ಅಂತ ನಮ್ಮ ನಾಯಕರ ಬಗ್ಗೆ, ಪ್ರಮೋದ್ ಮುತಾಲಿಕ್ ಬಗ್ಗೆ ಮಾತಾಡಿದ್ಯೋ ನಾಯಿ. ಧೈರ್ಯ ಇದ್ರೆ ನಮ್ಮ ಹೆಣ್ಮಕ್ಳ ಜೊತೆ ಮಾತಾಡೋ. ನೀನ್ ಎಲ್ಲಿದ್ಯಾ ನುಡುಕೊಂಬಂದು ನೀನು ಮೆಟ್ಟಲ್ ನೋಡಿಲ್ಲ ಅಂದ್ರೆ ಶ್ರೀರಾಮ್ ಸೇನೆಯಿಂದ ನೀನು ಕುಡ್ದಿರೋ ಹಾಲೆಲ್ಲ ಕಪ್ಪಿಸ್ತೀವಿ. ಧೈರ್ಯವಾಗಿ ಬಂದು ನಮ್ಮ ಹತ್ರ ಮಾತಾಡು. ಅದು ಬಿಟ್ಬಿಟ್ಟು ನೀನ್ ಎಲ್ಲೋ ಕುತ್ಕೊಂಡು ಮಾತಾಡಿದ್ರೆ ಏನಾಗಿದೆ ಧೈರ್ಯ? ಏನೋ ಅಧಿಕಾರ ಇದೆ ನೀನ್ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡೋದಕ್ಕೆ. ನಿನ್ ಧೈರ್ಯ ಇದ್ರೆ ದಮ್ಮಿದ್ರೆ ನೀನ್ ಅಡ್ರೆಸ್ ನಮ್ಗೆ ಕೊಡೋ. ಇಲ್ಲ ನಾವೇ ನೀನ್ ಎಲ್ಲಿದ್ಯಾ ನುಡ್ಕೊಂಡ್ಬಂದು ಮೆಟ್ಮೆಟ್ನಲ್ಲಿ ಹೊಡಿತೀವಿ ನೋಡಿ. ಮನೇಲಿ ಕುತ್ಕೊಂಡು ವಿಡಿಯೋ ಮಾಡೋಷ್ಟು ಸುಲಭ ಅಲ್ಲ. ನಿನಗೆ ತಾಕತ್ತಿದ್ರೆ ಬಾ ನಮ್ಮ ಮುಂದೆ. ಇಲ್ಲ ನಾವ್ ಎಲ್ಲಿ ಬರ್ಬೇಕು ಹೇಳು, ಅಲ್ಲಿಗೆ ಬಂದು ನಾವು ಹುಡ್ಕೊಂಡು ಚಪ್ಪೆಯಲ್ಲಿ ಹೊಡಿತೀವಿ. ಗಂಡಸ್ನಾಗಿದ್ರೆ ಹೆಣ್ಮಕ್ಳು ಮುಂದೆ ನಿಂತ್ಕೊಂಡು ನಿನ್ ತಾಕತ್ತು ಹೋಗ್ತಾ ಇದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋ. ಅವಾಗ ನಾವ್ ಯಾರು ಅಂತ ದುರ್ಗಾಸನ ಅವ್ರು ಯಾರು ಅಂತ ತೋರಿಸ್ಕೊಡ್ತೀವಿ ನಾವು. ಇಲ್ವಾ ಸೀರೆ ಉಟ್ಕೊಂಡು ಬಾ ನಮ್ಮ ಹತ್ರ ಮಾತಾಡು. ಅವಾಗ ಆಮೇಲೆ ನೀನು ಅಪ್ಪಾಜಿ ಹತ್ರ ಹೋಗಿ ಮಾತಾಡುವಂತ. ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಕೆಟ್ಟುಳ ಅಂತ ಹೇಳ್ಬೋದು. ಯಾಕೆ ಇವನ್ನ ಕೆಟ್ಟುಳ ಅಂತೀನಿ ಅಂತಂದ್ರೆ, ನನಗೆ ಮುತಾಲಿಕ್ಕು 2012ರಲ್ಲಿ ಈ ಹೋಮ್ ಮಿನಿಸ್ಟರ್ ಇವನು ಅಶೋಕ್ ನನ್ನ ಮೇಲೆ ಕೇಸ್ ಹಾಕಿದ್ದ. ಜೈಲ್ಗೆ ಹೋಗಿದ್ದಾಗ ಅವ್ರು ಯಾರೋ ಯೂನಿವರ್ಸಿಟಿ ಚಾನ್ಸಲರ್ಗೆ ಮಖಕ್ಕೆ ಮಸಿ ಬಳಿದು ಇವನು ಹುಡುಗರು ಒಳಗೆ ಬಂದು ಅಲ್ಲಿ ಪರಿಚಯ ಆದ್ರು. ಪರಿಚಯ ಆದ್ಮೇಲೆ ಹಿಂಗೆ ಬೆಂಗಳೂರಿಗೆ ಬಂದಾಗ ಯಾವಾಗ ನಾ ಕಾರ್ಗೀರ್ ಕೇಳ್ತಿದ್ದ ಕೊಟ್ಟೆ. ಅದೇ ಮೂಮೆಂಟಲ್ಲಿ 2013ರಲ್ಲಿ ಈ ಮುತಾಲಿಕ್ ಹುಡುಗರು ಸಿಂದಗಿನಲ್ಲಿ ತಹಸೀಲ್ದಾರ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಅನ್ನ ಆರಿಸ್ಬಿಟ್ಟು, ಅವಾಗ ಬಿಜೆಪಿ ಗೌರ್ಮೆಂಟ್ ಇರ್ತದೆ, 6 ವರ್ಷಕ್ಕೆ ಹೋಮ್ ಮಿನಿಸ್ಟ್ರು ಏನ್ ಆ ಸಿಂದಗಿ ಹತ್ತು ಉರಿದಾಗ ಈ 4 ಜನ ಶ್ರೀರಾಮ ಸೇನೆ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ. ಇವನು ಮುತಾಲಿಕ್ ಅವ್ರು ನಮ್ಮವರಲ್ಲ ಅಂತಲ್ಲಿ ಡಿಸೋನ್ ಮಾಡ್ತಾನೆ. ಬಟ್ ಅವ್ರ ಐಡಿ ಕಾರ್ಡ್ಗಳು ಸಿಕ್ಕಾಕಂತದೆ. ಐಡಿಗಳು ಸಿಕ್ಕಾಕೊಂಡ್ಮೇಲೆ ಇವನೇ ಮಾಡಿಸಿರೋದು ಮುತಾಲಿಕ್ ಅಂತೇಳಿ ಆಗಿನ ಹೋಮ್ ಮಿನಿಸ್ಟರ್ 6 ವರ್ಷಕ್ಕೂ ಇವನ್ ಮೇಲೆ, ಈ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕಬೇಕು. ಆ ಸಿಂದಗಿನ ಈ ಪಾಕಿಸ್ತಾನಿ ಫ್ಲಾಗ್ ವಿಚಾರನ ಆರಿಸಿ ಇವನು ನೆಮ್ಮದಿ ಹಾಳು ಮಾಡ್ದ ಅಂತ ಗೂಂಡಾ ಆಕ್ಟ್ ಮಾಡಬೇಕು ಅಂತಾರೆ. ಆ ಟೈಮಲ್ಲಿ ನನಗೆ ಪರಿಚಯದಿಂದ ನನಗೆ ಅಪ್ರೋಚ್ ಮಾಡ್ತಾನೆ. ನಾನು ಈ ಮುತಾಲಿಕ್ನ ಜಾಲಹಳ್ಳಿಯಲ್ಲಿರೋ ಆರ್ ಅಶೋಕ್ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವತ್ತು ಆರ್ ಅಶೋಕ್ ಅವರೇ, ವಯಸ್ಸಾಗಿದೆ, ಈತನನ್ನ ಗೂಂಡಾ ಆಕ್ಟ್ ಹಾಕ್ಬೇಡಿ, ಸುಮ್ಮನೆ ತೊಂದರೆ ಆಗತ್ತೆ, ವಯಸ್ಸಾಗಿದೆ, ಎಲ್ಲೋ ಹೋರಾಟಗಾರ ಅಂದ್ರೆ ಹೋರಾಟಗಾರ ಅಲ್ಲ ಜಗದೀಶ್ ಅವರೇ. ನೋಡಿ ಇವನು ಹುಡುಗರ್ಗೆ ಕಾಸಿಸ್ಕೊಂಡೆ ಹುಡುಗರ ಕೈಲಿ ಪಾಕಿಸ್ತಾನಿ ಫ್ಲಾಗ್ ಆರ್ಸೋನೆ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ. ನೆಮ್ಮದಿ ಇಲ್ಲ. ಹೆಚ್ಚು ಕಮ್ಮಿ 1 ವಾರ ಆಯಿತು. ಅಲ್ಲಿ ಒಬ್ಬರಿಗೊಬ್ರು ಗಲಾಟೆಗಳು ಮಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾವ್ರೆ. ಇವನೇನೋ ಸಿಂದಗಿ ಫ್ಲಾಗ್ ಕೇಳಿದ್ರೆ ಇಲ್ಲ ಅಂತಂದ. ಆಮೇಲೆ ಹೋಮ್ ಮಿನಿಸ್ಟರ್ ಮುಂದೆ ಒಪ್ಕೊಂಡ, 6 ವರ್ಷಕ್ಕೆ ಮುಂದೆ ಇವನು ಮುತಾಲಿಕ್ ಒಪ್ಕೊಂಡ ನಾನೇ ಹುಡುಗರಿಗೆ ಆರಿಸಿದ್ದು ಅಂತ. ನಾನು ಆವತ್ತು ಅವನನ್ನ ಆ ಮುತಾಲಿಕ್ನ ಇನ್ ಮೇಲೆ ನನ್ನ ಸವಾಸಕ್ಕೆ ಬರಬೇಡಪ್ಪ, ನನ್ನನ್ನೇನು ಕೇಳ್ಬೇಡ. ನಾನು ಅನ್ಕೊಂಡಿದ್ದೆ ಈತ ಇನ್ನೋಸೆಂಟು ಅಂತ. 6 ವರ್ಷಕ್ಕೂ DCPನ ಕರ್ಸಿದ್ರು. 2013 ವಿಚಾರ ಇದು. 2013ರಲ್ಲಿ ಗೂಂಡಾ ಆಕ್ಟ್ ಹಾಕಬೇಕು ಅಂತ ಇದೇ ಬಿಜೆಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಅವರ ಹೋಮ್ ಮಿನಿಸ್ಟರ್ ಇದ್ದಾಗ ಇದೇ ಮುತಾಲಿಕ್ ಮೇಲೆ ಡಿಸೈಡ್ ಮಾಡಿದಾಗ ಕಾರಣ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಆರಿಸ್ಬಿಟ್ಟು ಇವ್ರು ಎಸ್ಕೇಪ್ ಆಗ್ಬಿಡ್ತಾರೆ ಈ ಮುತಾಲಿಕ್ ಹುಡುಗರು. ಅದಾದ ನಂತರ ಅವ್ರು 4 ಜನ ಅರೆಸ್ಟ್ ಮಾಡ್ತಾರೆ. ಈತ ಕಾರಣ ಅಂತ ಗೊತ್ತಾಗತ್ತೆ, ಈತನೇ ಆರಿಸಿರೋದು ಅಂತ. ಗೂಂಡಾ ಆಕ್ಟ್ ಹಾಕ್ಬೇಕು ಅಂದಾಗ ನನ್ನನ್ನು ಅಪ್ರೋಚ್ ಮಾಡ್ತಾನೆ. ನಾನು ರಿಕ್ವೆಸ್ಟ್ ಮಾಡಿ ಆವತ್ತಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಹೇಳಿ ರಿಕ್ವೆಸ್ಟ್ ಮಾಡಿ ದಯಮಾಡಿ ಗೂಂಡಾ ಆಕ್ಟ್ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದು ಅಲ್ಲಿಗೆ ನಿಂತೋಯ್ತು. ನಾನು ಹೇಳಿದೆ ಆಮೇಲೆ ನಿನ್ ಸವಾಸ ನನಗೆ ಬೇಡಪ್ಪ, ನೀನ್ ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಂಗೆ ಗೊತ್ತಿರಲ್ಲ ಅಂತೇಳಿ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ದಿಸ್ ಮುತಾಲಿಕ್. ತದನಂತರ ಇವನ ಹೆಸರು ಬಂದಿದ್ದು ಗೌರಿ ಲಂಕೇಶ್ ಕೇಸಲ್ಲಿ ಗೌರಿ ಲಂಕೇಶ್ ಸತ್ಯ ಆಗುತ್ತೆ. ಸಿದ್ದರಾಮಯ್ಯ CM ಆಗಿರ್ತಾರೆ. ಎಂಟೈರ್ ಇನ್ವೆಸ್ಟಿಗೇಷನ್ ಏನೇ ಮಾಡಿದ್ರು ಒಂದು ಟ್ರೇಸ್ ಔಟ್ ಕೂಡ ಸಿಗಲ್ಲ. ಬಿಲೀವ್ ಇಟ್ ಆರ್ ನಾಟ್, ಪೊಲೀಸ್ ಇಲಾಖೆಗೆ ನಾನೇ ಅನಾನಿಮಸ್ ಲೆಟರ್ ಬರೆದಿದ್ದು. ಐ ಗೇವ್ ಗೌರಿ ಲಂಕೇಶ್ ಕೇಸಲ್ಲಿ ನನ್ನ ಹತ್ರ ಇದ್ದಂತ ಮಾಹಿತಿಯನ್ನ ಲೀಡ್ ಕೊಟ್ಟಿದ್ದು ಪೊಲೀಸ್ ಅವರಿಗೆ ಮತ್ತೆ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನೇ. ನಾನು ನನ್ನ ಹೆಸರು ಬರೀಲಿಲ್ಲ. ಐ ರಾಟ್ ಎನ್ ಅನಾನಿಮಸ್ ಲೆಟರ್ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರ್ಬೋದು, ಯಾರನ್ನ ಕರ್ಕೊಂಡ್ಬಂದು ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕೇಸಲ್ಲಿ ಮೂಲ ಕಿಲ್ಲರ್ ಸಿಗುತ್ತೆ ಅಂತ ಲೆಟರ್ ಮುಖಾಂತರ ಪೊಲೀಸ್ ಅವರಿಗೆ, ಸರ್ಕಾರಕ್ಕೆ ಲೀಡ್ ಕೊಟ್ಟಿದ್ದು ನಾನೇ. ಬಿಲೀವ್ ಇಟ್ ಆರ್ ನಾಟ್, ಐ ಡಿಡ್ ದಿಸ್. ಯಾಕಂದ್ರೆ ನನಗೆಲ್ಲೋ ಒಂದ್ ಕಡೆ ಈ ಮುತಾಲಿಕ್ ಮೇಲೆ ಡೌಟ್ ಇತ್ತು. ಯಾಕಂದ್ರೆ ವೆಪನ್ ಟ್ರೈನಿಂಗ್ಗಳನ್ನ ಅನಧಿಕೃತವಾಗಿ ಕೊಡ್ತಾನೆ ಅಂತ ನನ್ನ ಕಿವಿಗೆ ಬಿದ್ದಿತ್ತು. ಹೆಣ್ಮಕ್ಳ ಕೈಗೆ ಬರ್ಜಿ ಹುಡುಗರಿಗೆ ಅನಧಿಕೃತವಾಗಿ ಗುಂಡಾಕೋ ಟ್ರೈನಿಂಗ್ ನ ಕೊಡ್ತಾ ಇದ್ದಾನೆ. ಎಲ್ಲೋ ಒಂದ್ ಕಡೆ ಕರ್ನಾಟಕವನ್ನ UP ಬಿಹಾರ್ ಮಾಡಕ್ ಹೊರಟಿದ್ದಾನೆ ಅಂತ ನನಗೊಂದಷ್ಟು ಜನ ಬಂದು ಹೇಳೋರು.
ಸೊ ನಮ್ಮ ಹತ್ರ ದಾಖಲೆಗಳೇನು ಇರಲಿಲ್ಲ, ಬಟ್ ಎಸ್ ಕೇಳಿದ್ದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ. ಸೊ ಗೌರಿ ಲಂಕೇಶ್ ಕೇಸಲ್ಲಿ ಇವನ್ ಶಿಷ್ಯ ಒಬ್ಬ ಇರ್ತಾನೆ. ಓಕೆ, ಈ ಫರ್ಗಾಟ್ ಇಸ್ ನೇಮ್, ಈ ಗೆಟ್ ಅರೆಸ್ಟೆಡ್. ನಾವು ಲೀಡ್ ಕೊಟ್ಟಿದ್ದೋ ಮುತಾಲಿಕ್ ಜೊತೆಲಿ ಸುತ್ತಮುತ್ತರ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕಿಲ್ಲರ್ ಸಿಗಾಕಂತಾರೆ ಅಂತ ನಾನೇ ಲೀಡ್ ಕೊಟ್ಟಿದ್ದು. ಪೊಲೀಸ್ ಇಲಾಖೆ ಅಲ್ಲಿವರೆಗೂ ಪೊಲೀಸ್ ಇಲಾಖೆ ನಂಗ ಬಂಗ ಮಂಗ ಆಗ್ಬಿಡಿತ್ತು. ಏನೋ ಗೌರಿ ಲಂಕೇಶ್ ಕೇಸಲ್ಲಿ ಲೀಡ್ ಕೊಟ್ಟ ಮೇಲೆ ಆವಾಗ ಇವನ ಹತ್ರ PA ಆಗಿ ಕೆಲಸ ಮಾಡ್ತಾ ಇದ್ದ. ಓಕೆ, ಪಾತ್ರೆ ಸಾಮಾನ್ ಮಾರೋರ ಮಗ ಅವನು ಯಾರು ಹೊರಡೆ ಹೋಗಿದ್ದಾನೆ ಕಿಲ್ಲರು, ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಇದ್ದೆ. ಇವನು ಒಪ್ಕೊಂಡಿಲ್ಲ, ಮುತಾಲಿಕ್ಕು ಯಾವುದೇ ಕಾರಣಕ್ಕೂ ಇವನು ಒಪ್ಕೊಂಡಿಲ್ಲ. ನಮ್ಗೆ ಗೊತ್ತಿಲ್ಲ ಅಂದ, ಬಟ್ ಅವ್ನು ನಮ್ಮನೆಗೂ ಬಂದಿದ್ದ, ಇವನ್ ಜೊತೆಯಲ್ಲಿ ಬಂದಿದ್ದ. ಮುತಾಲಿಕ್ ಅವಾಗ ನಮ್ಮನೆಗೆ ಬಂದಾಗ ಇವನನ್ನ ನೋಡಿದ್ದೆ. ಆಗ ನಾನ್ ನೋಡಿದಾಗ 19 ವರ್ಷ. ಓಕೆ, ಪರಶುರಾಮ್ ಅಂತ ಅವನ ಹೆಸರು. ಪರಶುರಾಮ್ ಗೌರಿ ಲಂಕೇಶ್ ಕೇಸಲ್ಲಿ ಆಗಿರುವ ಆ ಪರಶುರಾಮ್ ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಇಲಾಖೆ ದಾಖಲೆಗಳು ಹೇಳ್ತದೆ. ಅವನನ್ನ ಅರೆಸ್ಟ್ ಮಾಡಿದ್ರೆ ಈಸ್ ಅ ಪಾರ್ಟ್ ಆಫ್ ದಿಸ್ ಕಿಲ್ಲರ್. ಗೌರಿ ಲಂಕೇಶ್ ಕೊಂದಂತ ಟೀಮ್ ಅಲ್ಲಿ ಪರಶುರಾಮ್ ಇದ್ದಿದ್ದ. ನಾವೇ ಲೀಡ್ ಕೊಟ್ಟಿದ್ದು. ಐ ಗೇವ್ ದ ಲೀಡ್ ಟು ದ ಡಿಪಾರ್ಟ್ಮೆಂಟ್. ಮುತಾಲಿಕ್ ಸುತ್ತಮುತ್ತ ಇರೋ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಕಿಲ್ಲರ್ ಸಿಕ್ಕಾಕೊಳ್ತಾರೆ ಅಂತ ನಾನೇ ಪತ್ರ ಬರ್ದಿದ್ದು, ಅನಾನಮಸ್ ಲೆಟರ್ ಬರ್ದಿದ್ದು. ಅದ್ರ ಮೇಲೆ ಪೊಲೀಸರು ಇವನ್ ಬುಡಕ್ಕೆ ಪತ್ತೆ ಹಚ್ಚಿದ್ರು. ಏನಂತಂದ್ರೆ ಅವನನ್ನ ಪರಶುರಾಮನ್ನ ಅರೆಸ್ಟ್ ಮಾಡಿದ್ರು, ಬಟ್ ಮೂಲ ಇವನೇ. ನನ್ಗೆ ಆವತ್ತು ಇವನೇ ಮೂಲ ಅಂತ ಗೊತ್ತಿತ್ತು, ಬಟ್ ಆದ್ರೆ ಈ ಡಿಸೋನ್ಡ್ ಆ ಪರಶುರಾಮನ್ ವಿಚಾರದಲ್ಲಿ ನನ್ಗೆ ಗೊತ್ತೇ ಇಲ್ಲ ಅಂತ ಡಿಸೋನ್ ಮಾಡ್ಕೊಂಬಿಟ್ಟ. ಪೊಲೀಸ್ ಇಲಾಖೆನೂ ಕೂಡ ಈ ಮುತಾಲಿಕನ್ ಹಂಗೆ ಕೈ ಬಿಟ್ಟು ಆ ಪರಶುರಾಮನ್ನ ಗೌರಿ ಲಂಕೇಶ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು. ಎಲ್ಲ ಅರ್ಧಂಬರ್ಧ ಕೆಲಸ. ಅದೇ ಹೇಳಿದ್ರಲ್ಲ, ಯಾವುದು ವೈರಸ್ ಅನ್ನ ಬಿಟ್ಟು ಸ್ಪ್ರೆಡ್ ಯಾರೋ ಸಣ್ಣ ಪುಟ್ಟ ಕರ್ಕೊಂಬಂದಲ್ಲಿ ಹೊಡೆ ಹಾಕಿದ್ದು. ಇಷ್ಟೆಲ್ಲ ಗೊತ್ತಾದ ಮೇಲೆ ಇವನು ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡೋ ವ್ಯಕ್ತಿ ಅಂತೇಳಿ ನಾನು ನನ್ನ ಮನಸ್ಸಲ್ಲೇ ಇವನನ್ನ ದೂರ ಇಟ್ಕೊಂಡು ಐ ಕೆಪ್ಟ್ ಹಿಮ್ ಅವೇ. ಇವತ್ತು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ BTV ನಲ್ಲಿ. ಯಾರಾದ್ರೂ ಹೊಸ ವರ್ಷನ ಆಚರಣೆ ಮಾಡಿದ್ರೆ ಹೋಟೆಲ್ ಅಲ್ಲಿ ನುಗ್ಗು ಹೊಡಿತಾನಂತೆ. ಬಾರಲೇ ಮುತಾಲಿಕ್, ಬಾರ ಹೊಡಿ, ಬಾರ ಬೆಂಗಳೂರಲ್ಲಿ ಆಚರಣೆ ಮಾಡಿ ಬಾರ. ಆಮೇಲೆ ನೀನ್ ಯಾವನ ನಮ್ಮ ಆಚರಣೆಗೆ ನೀನ್ ಯಾವನ ಮಾಡ್ಬೇಡ ಅಂತ ಹೇಳಕ್ಕೆ ಹೋಗಿ ಕುವೆಂಪುನ ಹೊಡಿದ್ಯನ? ಕುವೆಂಪು ಒಂದು ಸಾರಾಂಶ ಬರ್ದಿದ್ದಾರೆ. ಓಕೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಮುತಾಲಿಕ್, ಕುವೆಂಪು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿದ್ದಾರೆ, ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳಿದ್ದಾರೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ ಅಂತ ಹೇಳಿದ್ದಾರೆ. ಈ ಉದ್ಯಾನಕ್ಕೆ ವಿಷಕಾರಿ ನಾಗರಾವ್ ತರ ಬರ್ತೀಯಲ್ಲೋ. ನಾವು ನಮ್ಗೇನೋ ಬೇಜಾರು, ಏನೋ ಹೊಸ ವರ್ಷ ಅಂತ ಅಂತಾರೆ. ಆಯ್ತು, ಕ್ರಿಶ್ಚಿಯನ್ಸ್ ಅವರು ಆಚರಣೆ ಮಾಡ್ಕೊಳ್ಳಿ, ನಾವೇನೋ ಮನೆಯಲ್ಲಿ ಏನೋ ಇರೋದನ್ನ ತಿಂದು ನಗಬಾರ್ದಾ? ನಿನ್ನ ಲೂಟಿ ಗ್ಯಾಂಗ್ಗೆ, BJP ಲೂಟಿ ಗ್ಯಾಂಗ್ಗೆ ಯಾವಾಗೂ ನಾವು ದರಿದ್ರ ದುಡ್ಕೊಂಡು ನಾವು ನಮ್ಮ ದುಡಿಮೆನಲ್ಲಿ